ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ನಾನು ಈ ಅಮೆರಿಕದ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಟ್ರಂಪ್ ಅವರ ಟ್ಯಾರಿಫ್ ಕುರಿತಾಗಿ ಕೊಟ್ಟಂತಹ ಮಹತ್ವದ ತೀರ್ಪಿನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಅದು ಟ್ರಂಪ್ಗೆ ಆದಂತಹ ಅತಿದೊಡ್ಡ ಮುಖಭಂಗ ಅಂತ ಕೂಡ ತಿಳಿಸಿದ್ದೆ. ಮಿತ್ರರೇ, ಈ ವಿಚಾರದಲ್ಲಿ ಮುಂದೇನಾಗುತ್ತೆ, ಟ್ರಂಪ್ ಅವರು ಏನೇನು ತೀರ್ಮಾನವನ್ನು ಕೈಗೊಳ್ತಾರೆ? ಯಾಕೆ ಅಂತಂದರೆ ಟ್ರಂಪ್ ಅವರ ಸ್ವಭಾವ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಅವರು ಸಾಕಷ್ಟು ಇಗೋಯಿಸ್ಟಿಕ್ ಮನುಷ್ಯ. ಅವರ ಇಗೋಗೆ ಹರ್ಟ್ ಆದರೆ ಏನು ಬೇಕಾದರೂ ಮಾಡ್ತಾರೆ. ತನ್ನ ಜನ ಇರಬಹುದು, ತನ್ನ ದೇಶ ಇರಬಹುದು, ಅಥವಾ ವಿಶ್ವ ಇರಬಹುದು, ಯಾವುದರ ಬಗ್ಗೆಯೂ ಕೂಡ ಟ್ರಂಪ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಟ್ರಂಪ್ ಏಕೈಕ ಗೋಲ್ ಏನು ಕೇಳಿದ್ರೆ, ನಾನು ದೊಡ್ಡ ಜನನಪ್ಪ, ನನಗಿಂತ ದೊಡ್ಡ ವ್ಯಕ್ತಿ ಇಡೀ ವಿಶ್ವದಲ್ಲೇ ಇಲ್ಲ, ನಾನು ಯಾರನ್ನ ಬೇಕಾದರೂ ಆಟ ಆಡಿಸ್ತೀನಿ, ಈ ಒಂದು ರೀತಿಯಲ್ಲಿ ಬಿಲ್ಡಪ್ ಕೊಡಬೇಕು. ಅದಷ್ಟೇ ಟ್ರಂಪ್ ಅವರ ಗುರಿ. ಹೀಗಿರುವಂತಹ ಸಂದರ್ಭದಲ್ಲಿ ಅಮೆರಿಕದ ಕೋರ್ಟ್ ಹೇಳಿತ್ತು, ನಾವು ರಿಯಲ್ ಬಾಸ್, ನೀವಲ್ಲ, ನಿಮ್ಮ ಕೈಲಿ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಹೀಗಾಗಿ ಟ್ರಂಪ್ ಮುಂದೆ ಏನ್ ಮಾಡ್ತಾರೆ, ಅವರ ಮುಂದಿನ ಹಾದಿ ಏನು? ಯಾಕೆಂತಂದ್ರೆ ಈಗಾಗಲೇ ಕೆಲ ದೇಶಗಳು ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಅನ್ನ ಘೋಷಣೆ ಮಾಡಿದ್ದಾವೆ. ಇನ್ನು ಕೆಲ ಡೀಲ್ಗಳು ಮಾತುಕತೆಯ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲವೂ ತಲೆ ಕೆಳಗಾಗುತ್ತಲ್ಲ. ಟ್ರಂಪ್ ಅವರಿಗೆ ಬಹಳ ಹಿನ್ನಡೆ ಆಯ್ತಲ್ಲ. ಟ್ರಂಪ್ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ ಎನ್ನುವಂತಹ ಕುತೂಹಲ ಇಡೀ ಜಗತ್ತಿಗಿತ್ತು. ಹಾಗೆ ಭಾರತೀಯರಿಗಿದ್ದಂತಹ ಕುತೂಹಲ ಏನು ಕೇಳಿದ್ರೆ, ಕಳೆದ ಒಂದು 6-8 ತಿಂಗಳಿನಿಂದ ನಿರಂತರವಾಗಿ ಟ್ರಂಪ್ ಸರ್ಕಾರದೊಂದಿಗೆ ಗುದ್ದಾಟವನ್ನ ಮಾಡಿ ಅಂತಿಮವಾಗಿ ಒಂದು ಟ್ರೇಡ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳಲಾಗಿತ್ತು. ಇನ್ನೇನು ಟ್ರೇಡ್ ಡೀಲ್ ಆಗತ್ತೆ ಎನ್ನುವಂತಹ ಹಂತಕ್ಕೆ ಬಂದಿತ್ತು. ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ? ಹಳೆಯ ಒಪ್ಪಂದಕ್ಕೆ ಬದ್ಧವಾಗಿ ಮುಂದುವರಿಯುತ್ತಾ ಅಥವಾ ಟ್ರಂಪ್ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನ ಸಾರುತ್ತಾ? ಈ ಕುತೂಹಲ ಇದ್ದೇ ಇತ್ತು. ಮಿತ್ರರೇ, ಇದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ಭಾರತ ಸರ್ಕಾರ ಮತ್ತೊಮ್ಮೆ ಬಹಳ ಗಟ್ಟಿಯಾದಂತಹ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಅತ್ತ ಕಡೆಯಲ್ಲಿ ಟ್ರಂಪ್ ಸರ್ಕಾರದಿಂದಲೂ ಕೂಡ ಮತ್ತೊಂದು ಧಮಕಿ ಬಂದಿದೆ. ಇನ್ನೊಂದು ಕಡೆ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ಈ ಒಂದು ಟ್ಯಾರಿಫ್ ಯುದ್ಧದಲ್ಲಿ ನಿಜವಾದ ವಿಜಯವನ್ನ ಸಾಧಿಸಿದ್ದು ಭಾರತ ಮತ್ತು ಚೈನಾ ಅಂತ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದು ಬಹಳ ಆಸಕ್ತಿದಾಯಕವಾದಂತಹ ವಿಚಾರ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಂದೇರ್ ನಗರಿಕಾ ಚೌಪಟ್ ರಾಜ ಟ್ರಂಪ್ ಕಳೆದ 1 ವರ್ಷದಿಂದ ಇಡೀ ವಿಶ್ವವನ್ನ ಬುಗುರಿ ತರ ಆಡಿಸ್ಬಿಟ್ರು. ಟ್ರಂಪ್ ಅವರ ಒತ್ತಡ ಯಾವ ರೀತಿಯಾಗಿತ್ತು ಕೇಳಿದ್ರೆ, ಅಮೆರಿಕದ ಮಿತ್ರ ದೇಶಗಳೇ ನಡುಗ್ ಹೋಗ್ಬಿಟ್ಟಿದ್ವು. ಟ್ರಂಪ್ ಅವರು ಸಾರಿದಂತಹ ಟ್ಯಾರಿಫ್ ಯುದ್ಧಕ್ಕೆ ಹೆದರ್ಕೊಂಡು ದೊಡ್ಡ ದೊಡ್ಡ ದೈತ್ಯ ಎಕಾನಮಿಗಳೇ ಟ್ರಂಪ್ ಅವರ ಕಾಲುಬುಡಕ್ಕೆ ಬಂದು ನಿಂತ್ಕೊಂಡ್ವು. ಆ ರೀತಿಯಾಗಿ ಟ್ರಂಪ್ ಇಡೀ ವಿಶ್ವವನ್ನ ಬುಗುರಿ ತರ ಆಟ ಆಡಿಸ್ಬಿಟ್ರು. ಆದ್ರೆ ಮಿತ್ರರೇ, ಈಗ ಕಾಲ ಬದಲಾಗಿದೆ. ಇಡೀ ವಿಶ್ವದ ದೇಶಗಳು ಈಗ ಟ್ರಂಪ್ ಅವರನ್ನ ಆಡಿಸುವಂತಹ ಕಾಲ ಬಂದಿದೆ. ಇದಕ್ಕೆ ಕಾರಣ ಆಗಿರುವಂತಹದ್ದು ಅಮೆರಿಕದ ಸುಪ್ರೀಂ ಕೋರ್ಟ್ನ ತೀರ್ಪು. ಟ್ರಂಪ್ ಅವರ ಹುಚ್ಚಾಟದ ನಾಗಾಲೋಟಕ್ಕೆ ಯುಎಸ್ನ ಕೋರ್ಟ್ ಈಗ ಬ್ರೇಕ್ ಹಾಕಿದೆ. ಮಿತ್ರರೇ, ಟ್ರಂಪ್ ಅವರ ಟ್ಯಾರಿಫ್ ಇದೆಯಲ್ಲ, ಇದು ಡೊಮೆಸ್ಟಿಕ್ ವಿಚಾರ ಆಗಿರಲಿಲ್ಲ. ಅಂದ್ರೆ ಅಮೆರಿಕದ ಆಂತರಿಕ ವಿಚಾರ ಆಗಿರಲಿಲ್ಲ. ಅದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿತ್ತು. ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಸರ್ಕಾರವೇ ಸರಿ ಇಲ್ಲ, ಅವರಿಗೆ ಆ ಅಧಿಕಾರವೇ ಇಲ್ಲ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದಿದೆಯಲ್ಲ, ಇದು ಎಂತಹ ದೊಡ್ಡ ಮುಖಭಂಗ ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ. ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಂದ ಬಳಿಕ ಒಂದೊಂದೇ ದೇಶಗಳು ಅಮೆರಿಕಾಗೆ ಸೆಡ್ಡು ಹೊಡೆಯೋದಕ್ಕೆ ಶುರು ಮಾಡಿದವೆ. ಅದರಲ್ಲಿ ಮೊದಲನೆಯದಾಗಿರುವಂತಹದ್ದು ಭಾರತ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಯಾವ ಹಂತಕ್ಕೆ ಬಂದಿತ್ತು ಅಂತ. ಬಹಳ ದೊಡ್ಡ ತಿಕ್ಕಾಟ ಆದ ಬಳಿಕ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದರಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡು ಈ ನಿಟ್ಟಿನಲ್ಲಿ ನಾವು ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ಬೇಕು ಅಂತ ಎರಡೂ ಸರ್ಕಾರಗಳು ನಿರ್ಧಾರ ಮಾಡಿದ್ವು. ಆ ಪ್ರಕಾರವಾಗಿ ಟ್ರಂಪ್ ಸರ್ಕಾರ ಭಾರತಕ್ಕೆ ವಿಧಿಸಿದ್ದಂತಹ 50% ಟ್ಯಾರಿಫ್ ಅನ್ನ 18%ಗೆ ಇಳಿಕೆ ಮಾಡಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ದೇ ಆಗಿದ್ರೆ ಇದೇ ವಾರದ ಅಂತ್ಯದಲ್ಲಿ ಭಾರತದ ಟ್ರೇಡ್ ನೆಗೋಷಿಯೇಟರ್ಸ್ ಅಮೆರಿಕಾಗೆ ಪ್ರಯಾಣ ಬೆಳೆಸಬೇಕು ಬೇಕಾಗಿತ್ತು. ಯಾಕೆ ಕೇಳಿದ್ರೆ, ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡದಾದಂತಹ ವ್ಯಾಪಾರ ಒಪ್ಪಂದಕ್ಕೆ ಎಲ್ಲಾ ರೀತಿಯಲ್ಲೂ ವೇದಿಕೆ ಸಿದ್ಧ ಆಗಿತ್ತು. ಅಂತಿಮವಾಗಿ ಒಂದಷ್ಟು ಚರ್ಚೆ ಆಗುವುದಷ್ಟೇ ಬಾಕಿ ಇತ್ತು. ಭಾರತದ ಟ್ರೇಡ್ ನೆಗೋಷಿಯೇಟರ್ಸ್ ಅಮೆರಿಕಾಗೆ ಹೋಗ್ತಾ ಇದ್ರು, ಅಮೆರಿಕದ ಟ್ರೇಡ್ ನೆಗೋಷಿಯೇಟರ್ಸ್ ಜೊತೆಗೆ ಮಾತುಕತೆ ಆಗ್ತಾ ಇತ್ತು. ಎಲ್ಲ ಫೈನಲ್ ಆಗ್ಬಿಟ್ಟು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಎರಡೂ ದೇಶದ ನಡುವೆ ಅಂತಿಮವಾದಂತಹ ಟ್ರೇಡ್ ಡೀಲ್ ಆಗೇ ಹೋಗ್ಬಿಡುತ್ತೆ, ಭಾರತ ಅದಕ್ಕೆ ಸಹಿ ಹಾಕುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಈಗ ಯಾವಾಗ ಅಮೆರಿಕದ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತೋ ತಕ್ಷಣ ಭಾರತ ಹಿಂದೆ ಹೆಜ್ಜೆ ಇಟ್ಟಿದೆ. ಈ ವ್ಯಾಪಾರ ಒಪ್ಪಂದದ ಮಾತುಕತೆಗಾಗಿ ತನ್ನ ಟ್ರೇಡ್ ನೆಗೋಷಿಯೇಟರ್ಸ್ ಅನ್ನ ಅಮೆರಿಕಾಗೆ ಕಳುಹಿಸದೇ ಇರೋದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿದೆ. ಇದಕ್ಕೆ ಭಾರತ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ ಏನು ಕೇಳಿದ್ರೆ, ಸದ್ಯ ಅಮೆರಿಕದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದೆ, ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕು, ಅದರ ಸಾಧಕ ಬಾಧಕದ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಬೇಕು, ಅದಾದ ಬಳಿಕ ವ್ಯಾಪಾರ ಒಪ್ಪಂದದ ಕುರಿತಾದಂತಹ ಮಾತುಕತೆಯನ್ನ ಪುನಃ ಆರಂಭ ಮಾಡ್ತೀವಿ, ಸದ್ಯಕ್ಕೆ ಒಂದು ಪಾಸ್ ತೆಗೆದುಕೊಂಡಿದ್ದೀವಿ ಅಂತ ಭಾರತ ಸರ್ಕಾರ ಹೇಳಿದೆ. ಇದು ಟ್ರಂಪ್ ಸರ್ಕಾರಕ್ಕೆ ಸಹಜವಾಗಿ ಬಹಳ ದೊಡ್ಡ ಹಿನ್ನಡೆ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಸರ್ಕಾರ ಭಾರತದ ಮೇಲೆ ಎಷ್ಟೆಲ್ಲ ಒತ್ತಡ ಹೇರಿದೆ ಅಂತ.
ಆರಂಭದಲ್ಲಿ 26% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು, ಅನಂತರದಲ್ಲಿ 25%ಗೆ ಇಳಿಕೆ ಆಗಿತ್ತು. ಆದರೂ ಸಹ ಮೋದಿ ಸರ್ಕಾರ ಟ್ರಂಪ್ ಹೇಳದಂತಹ ಟ್ರೇಡ್ ಡೀಲ್ಗೆ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅನಗತ್ಯವಾಗಿ ರಷ್ಯಾದ ಕ್ರೂಡ್ ಆಯಿಲ್ ವಿಚಾರವನ್ನು ತೆಗೆದು ನಮಗೆ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಹಾಕಿದ್ರು. ಭಾರತ ಆಗ್ಲೂ ಕೂಡ ಜಗ್ಗಿರಲಿಲ್ಲ. ಅಮೆರಿಕದ ಟ್ರಂಪ್ ಸರ್ಕಾರ ಭಾರತದ ಎಕಾನಮಿಗೆ ಹಾನಿ ಮಾಡಿ, ಭಾರತದ ವ್ಯಾಪಾರವನ್ನು ಬುಡಮೇಲು ಮಾಡಿ, ಭಾರತ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಿ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿತ್ತು. ಅಂತಿಮವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಇನ್ನೇನು ಟ್ರೇಡ್ ಡೀಲ್ ಆಗಿ ಹೋಯ್ತಪ್ಪ. ಅದರಲ್ಲಿ ಭಾರತ ಸ್ವಲ್ಪ ಓಪನ್ ಅಪ್ ಆಗುತ್ತೆ, ಅಮೆರಿಕಾಗೂ ಕೂಡ ಲಾಭ ಆಗುವಂತಹ ಕೆಲವೊಂದಷ್ಟು ತೀರ್ಮಾನಗಳನ್ನು ಭಾರತ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ಹೊತ್ತಿನಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ನ ತೀರ್ಪಿದೆಯಲ್ಲ, ಇದು ಎಲ್ಲಾ ಲೆಕ್ಕಾಚಾರವನ್ನು ತಲೆ ಕೆಳಗು ಮಾಡಿದೆ. ಈಗ ಭಾರತ ಸರ್ಕಾರ ನಿರೀಕ್ಷೆಯಂತೆ ಟ್ರೇಡ್ ಡೀಲ್ನ ವಿಚಾರದಲ್ಲಿ ಮಾತುಕತೆಯಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿದಿದೆ. ಅಂದರೆ ನಾವು ಪರ್ಮನೆಂಟ್ ಆಗಿ ಟ್ರೇಡ್ ಡೀಲ್ನಿಂದ ಹಿಂದೆ ಸರಿದಿಲ್ಲ. ಸದ್ಯಕ್ಕೆ ನಾವು ಏನು ಮಾತನಾಡೋದಿಲ್ಲ, ಯಾಕೆಂದರೆ ಭಾರತಕ್ಕೆ ಟೈಮ್ ಸಿಕ್ಕಿದೆ. ಜೊತೆಗೆ ಭಾರತದ ಪೊಸಿಷನ್ ಇನ್ನೂ ಸಹ ಬೆಟರ್ ಆಗಿದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಬೌಲ್ ಈಗ ಭಾರತದ ಕೋರ್ಟ್ಗೆ ಬಂದಿದೆ. ಮೊದಲೇನಾಗ್ತಾ ಇತ್ತು ಗೊತ್ತಾ, ಟ್ರಂಪ್ ಅವರು ಪಿಚ್ ರೆಡಿ ಮಾಡಿಕೊಂಡು ಭಾರತವನ್ನು ಆಹ್ವಾನಿಸ್ತಾ ಇದ್ರು, ಬಂದಿಲ್ಲ ಆಡಿ ಅಂತ. ಈಗ ಭಾರತ ಪಿಚ್ ರೆಡಿ ಮಾಡಿಕೊಂಡು ಅಮೆರಿಕವನ್ನ ಆಟ ಆಡೋದಕ್ಕೆ ಆಹ್ವಾನಿಸಬೇಕು. ಆ ರೀತಿಯಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆಯಲ್ಲ, ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ. ಸದ್ಯಕ್ಕೆ ಭಾರತಕ್ಕಾದಂತಹ ದೊಡ್ಡ ಬೆನಿಫಿಟ್ ಏನು ಕೇಳಿದ್ರೆ, ಈ ಹಿಂದೆ ಟ್ರಂಪ್ ಮತ್ತು ಭಾರತದ ನಡುವೆ ಟ್ರೇಡ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದ ಹಾಗೆ ನಮಗೆ 18%ಗೆ ಟ್ಯಾರಿಫ್ ಅನ್ನು ಇಳಿಸಲಾಗಿತ್ತು. ಈಗ ಮಿತ್ರರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಬಳಿಕ ಟ್ರಂಪ್ ಮೊದಲಿಗೆ 10% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು, ಅನಂತರ ಅದರಲ್ಲಿ 5% ಏರಿಸಿ 15% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದು ಯೂನಿವರ್ಸಲ್, ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವದ ಎಲ್ಲಾ ದೇಶಗಳಿಗೂ ಕೂಡ 15% ಟ್ಯಾರಿಫ್ ಅನ್ವಯಿಸುತ್ತೆ. ಇದರಿಂದ ಭಾರತಕ್ಕಾದಂತಹ ಲಾಭ ಏನು ಕೇಳಿದ್ರೆ, 18%ನಿಂದ 15%ಗೆ ಇಳಿದಿದ್ದರಿಂದ 3% ಲಾಭ ಆಯಿತು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಅಮೆರಿಕಾಗೆ ಭಾರತ ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಅದರಲ್ಲಿ ಕೆಲ ವಸ್ತುಗಳಿಗೆ ವಿನಾಯಿತಿ ಇದೆ, 0% ಟ್ಯಾರಿಫ್ ಕೂಡ ಇದೆ. ಹೀಗಾಗಿ ಭಾರತದ ಆವರೇಜ್ ಟ್ಯಾರಿಫ್ ಇರುವಂತಹದ್ದು ಅಮೆರಿಕದಲ್ಲಿ ಕೇವಲ 12% ಮಾತ್ರ. ಹೀಗಾಗಿ ಭಾರತಕ್ಕೆ ಆತುರತೆ ಇಲ್ಲ, ಅಮೆರಿಕ ಹೇಳಿದ್ದೆಲ್ಲವುದನ್ನು ಕೂಡ ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿಯೂ ಕೂಡ ಇಲ್ಲ. ಸದ್ಯದ ಈ ಎಲ್ಲಾ ಬೆಳವಣಿಗೆಗಳನ್ನು ಇಟ್ಕೊಂಡು ಭಾರತ ಸರ್ಕಾರ ಅಮೆರಿಕದ ಸರ್ಕಾರಕ್ಕೆ, ಅಂದ್ರೆ ಟ್ರಂಪ್ ಸರ್ಕಾರಕ್ಕೆ ಒಂದು ಚೆಕ್ಮೇಟ್ ಕೊಟ್ಟಿದೆ ಎನ್ನುವಂತಹ ಸುದ್ದಿ ಇದೆ. ಅದೇನು ಕೇಳಿದ್ರೆ, ಭಾರತ ಹೇಳ್ತಾ ಇದೆ, ನಾವು ಟ್ರೇಡ್ ಡೀಲ್ನ ಮಾತುಕತೆಯನ್ನು ಮುಂದುವರಿಸಬೇಕಾದ್ರೆ ಮುಂದೆ ಆಗಬಹುದಾದಂತಹ ಟ್ರೇಡ್ ಡೀಲ್ಗೆ ಲೀಗಲ್ ಗ್ಯಾರಂಟಿ ಬೇಕು. ಸುಮ್ಮನೆ ಟ್ರಂಪ್ ಅವರು ಟ್ರೂತ್ ಸೋಷಲ್ ನಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ಅಂತಹ ಟ್ರೇಡ್ ಡೀಲ್ಗೆ ಸಹಿ ಹಾಕೋದಕ್ಕೆ ಭಾರತ ರೆಡಿ ಇಲ್ಲ ಎಂಬ ಸಂದೇಶವನ್ನು ರವಾನಿಸಿದೆ ಅಂತ ಅನೇಕ ವರದಿಗಳಿದಾವೆ. ಹಾಗಾದ್ರೆ ಭಾರತ ಕೇಳ್ತಾ ಇರುವಂತಹ ಲೀಗಲ್ ಗ್ಯಾರಂಟಿ ಅಂತಂದ್ರೆ ಏನು? ಇದನ್ನ ನಾನು ನಿಮಗೆ ಚಿಕ್ಕದಾಗಿ ವಿವರಿಸ್ತೀನಿ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮುಂದಿನ ವಿಚಾರಗಳು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸದ್ಯ ಮಿತ್ರರೇ, ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ನಡುವೆ ಟ್ರೇಡ್ ಡೀಲ್ ಆಗ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಟ್ರಂಪ್ ಅವರ ಟ್ರೇಡ್ ಡೀಲ್, ಅಮೆರಿಕದ ಟ್ರೇಡ್ ಡೀಲ್ ಅಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟ್ರಂಪ್ ಅವರು ಸುಮ್ಮನೆ ಎಲ್ಲ ದೇಶಗಳನ್ನು ಬೆದರಿಸುವಂತಹದ್ದು, ಆ ದೇಶಗಳಿಗೆ ತನ್ನ ಸೀಮಿತ ವ್ಯಾಪ್ತಿಯಲ್ಲಿ ಟ್ಯಾರಿಫ್ ಅನ್ನು ವಿಧಿಸುವಂತಹದ್ದು. ಹೀಗಾದಾಗ ಸಹಜವಾಗಿ ಆ ಎಲ್ಲ ದೇಶಗಳು ಕೂಡ ಒತ್ತಡಕ್ಕೊಳಗಾಗ್ತವೆ. ಅಂತಹ ಸಂದರ್ಭದಲ್ಲಿ ಅಮೆರಿಕದ ವಸ್ತುಗಳಿಗೆ ಆ ಎಲ್ಲ ದೇಶಗಳಲ್ಲೂ ಕೂಡ ಟ್ಯಾರಿಫ್ ಅನ್ನು ಕಡಿಮೆ ಮಾಡಲಾಗುತ್ತೆ. ಇದು ಟ್ರಂಪ್ ಅವರ ಒಂದು ಕೆಟ್ಟ ಗಿಮಿಕ್. ಇದನ್ನೇ ಟ್ರೇಡ್ ಡೀಲ್ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ರು. ಆದ್ರೆ ನಿಮಗೆ ನೆನಪಿರಲಿ, ಈ ರೀತಿಯಾಗಿ ಘೋಷಣೆ ಆಗುತ್ತಲ್ಲ ಟ್ರೇಡ್ ಡೀಲ್, ಇದಕ್ಕೆ ಅಮೆರಿಕದ ಕಾನೂನಿನಲ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ. ಇದು ಯಾವಾಗ ಬೇಕಾದ್ರೂ ಉಲ್ಟಾ ಆಗಬಹುದು. ಟ್ರಂಪ್ ಅವರಿಗೆ ಇನ್ನೊಂದಿನ ಸಿಟ್ಟು ಬಂದಾಗ ಟ್ರಂಪ್ ಅವರೇ ಇದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಹೊಸದಾಗಿ ಟ್ಯಾರಿಫ್ ಅನ್ನ ಘೋಷಣೆ ಮಾಡಬಹುದು. ಆದರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಳಿಕ ಭಾರತ ಏನು ಕೇಳ್ತಾ ಇದೆ ಗೊತ್ತಾ, ನಮ್ಮ ಜೊತೆಗೆ ಅಮೆರಿಕ ಮಾಡಿಕೊಳ್ಳುವಂತಹ ಟ್ರೇಡ್ ಡೀಲ್ಗೆ ಕಾನೂನಿನ ಮಾನ್ಯತೆಯನ್ನು ಕೊಡಿಸಿ. ಈ ವಿಚಾರ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಟ್ರಂಪ್ ಅವರ ಈ ಟ್ರೇಡ್ ವಾರ ಆರಂಭವಾಯ್ತಲ್ಲ, ಅದಾದ ಬಳಿಕ ಅಮೆರಿಕ ಮಾಡಿಕೊಂಡಂತಹ ಫಸ್ಟ್ ಟ್ರೇಡ್ ಡೀಲ್ ಯಾವುದು? ಯುಕೆ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್. ಕೆನಡಾದಲ್ಲಿ G7 ಶೃಂಗಸಭೆ ನಡೀತಾ ಇತ್ತು, ಅಲ್ಲಿಗೆ ಟ್ರಂಪ್ ಹೋಗಿದ್ರು, ಯುಕೆಯ ಪ್ರಧಾನಿ ಸ್ಟಾರ್ಮರ್ ಕೂಡ ಅಲ್ಲಿಗೆ ಬಂದಿದ್ರು. ಅದೇ ಸಂದರ್ಭದಲ್ಲಿ ಈ ಟ್ರೇಡ್ ಡೀಲ್ ಅನ್ನ ಘೋಷಣೆ ಮಾಡಲಾಯಿತು. 10% ಟ್ಯಾರಿಫ್ ಅಂತ ಟ್ರಂಪ್ ಹೇಳ್ಬಿಟ್ರು. ಇದೇನು ಕೇವಲ ಟ್ರೂತ್ ಸೋಷಲ್ ನಲ್ಲಿ ಘೋಷಣೆಯಾದಂತಹ ಟ್ರೇಡ್ ಡೀಲ್ ಅಲ್ಲ, ಎರಡೂ ದೇಶದ ನಡುವೆ ಅಧಿಕೃತವಾಗಿ ಆದಂತಹ ಟ್ರೇಡ್ ಡೀಲ್. ಆದರೂ ಸಹ ಇದಕ್ಕೆ ಕಾನೂನಿನ ಮಾನ್ಯತೆ ಇರಲಿಲ್ಲ. ಹೀಗಾಗಿ ಮಿತ್ರರೇ, ಈಗ ಟ್ರಂಪ್ ಅವರು ಸುಪ್ರೀಂ ಕೋರ್ಟ್ನ ಆರ್ಡರ್ ಬಂದ ಬಳಿಕ 15% ಟ್ಯಾರಿಫ್ ಅಂತ ಘೋಷಣೆ ಮಾಡಿದಾರಲ್ಲ, ಯುಕೆಗೂ ಕೂಡ 15% ಟ್ಯಾರಿಫ್ ಬೀಳ್ತಾ ಇದೆ. ಈ ಹಿಂದೆ ಇದ್ದಂತಹ 10% ಈಗ 15%ಗೆ ಏರಿಕೆ ಆಗಿದೆ. ಅಲ್ಲಿಗೆ ಮಿತ್ರರೇ, ಯುಕೆ ಮತ್ತು ಅಮೆರಿಕದ ಟ್ರೇಡ್ ಡೀಲ್ಗೆ ಅರ್ಥ ಏನಿದೆ? ಅದಕ್ಕೆ ಈಗ ಅಮೆರಿಕದ ಬ್ಲೂಮ್ಬರ್ಗ್ಗೆ ಒಂದು ವರದಿಯನ್ನು ಪ್ರಕಟಿಸಿದೆ. ಅವ್ರೇನು ಹೇಳ್ತಾ ಇದ್ದಾರೆ ಗೊತ್ತಾ, ಈ ಟ್ಯಾರಿಫ್ ವಾರ್ನಲ್ಲಿ ಅತಿ ದೊಡ್ಡ ವಿಜಯಶಾಲಿಗಳು ಯಾರು ಕೇಳಿದ್ರೆ, ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಭಾರತ.
ಅವರು ಯಾವ ಹಂತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ರೈವಲ್ಸ್ಗಳು ಅಂದ್ರೆ ನಮ್ಮ ವಿರೋಧಿಗಳು ವಿಜಯಶಾಲಿಗಳಾಗಿದ್ದಾರೆ, ನಮ್ಮ ಆಪ್ತರು ಲೂಸರ್ಸ್ ಆಗಿದ್ದಾರೆ ಅಂತ. ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಮೆರಿಕದ ಮಾಧ್ಯಮಗಳು ಭಾರತವನ್ನ ಅಮೆರಿಕದ ವಿರೋಧಿ ರಾಷ್ಟ್ರ ಅಂತ ಪರಿಗಣಿಸ್ತವೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ, ಭಾರತ ಮತ್ತು ಚೈನಾ ಯಾಕೆ ವಿಜಯಶಾಲಿಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ ಕೇಳಿದ್ರೆ, ನೀವೇ ಯೋಚನೆ ಮಾಡಿ. ಭಾರತಕ್ಕೆ ಈ ಹಿಂದೆ 50% ಟ್ಯಾರಿಫ್ ಅನ್ನು ವಿಧಿಸಿದ್ರು, ಅನಂತರ 18%ಗೆ ಇಳಿಕೆ ಆಗಿತ್ತು. ಈಗ ಅದು 15%ಗೂ ಕಡಿಮೆ ಆಗಿದೆ. ಇನ್ನೊಂದು ಕಡೆಯಲ್ಲಿ ಚೈನಾ ಜೊತೆಗೂ ಕೂಡ ಅಮೆರಿಕ ಅಂತಹದೇ ಟ್ರೇಡ್ ವಾರ್ ಮಾಡಿತ್ತು. ಚೈನಾ ಮೇಲೆ ಅಮೆರಿಕದ ಟ್ಯಾರಿಫ್ ಇದೆಯಲ್ಲ 34% ಇತ್ತು, ಈಗ ಅದು 15%ಗೆ ಕುಸಿದಿದೆ. ಹಾಗೆ ಬ್ರೆಜಿಲ್ಗೂ ಕೂಡ ಅಮೆರಿಕ 50% ಟ್ಯಾರಿಫ್ ಅನ್ನು ವಿಧಿಸಿತ್ತು, ಈಗ ಅದು 15%ಗೆ ಕುಸಿದಿದೆ. ವಿಯೆಟ್ನಾಂಗೆ 20% ಇತ್ತು, ಅದು ಈಗ 15%ಗೆ ಬಂದಿದೆ. ಅಂದರೆ ದೊಡ್ಡ ದೊಡ್ಡ ಟ್ಯಾರಿಫ್ ಅನ್ನು ಹೊಂದಿದಂತಹ ದೇಶಗಳಿಗೆ 15%ಗೆ ಇಳಿಕೆ ಆಗಿದೆ. ಅದೇ ಮಿತ್ರರೇ, ಅಮೆರಿಕದ ಅತ್ಯಂತ ಮಿತ್ರ ದೇಶಗಳಾದಂತಹ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿರಬಹುದು, UK ಇರಬಹುದು, ಫ್ರಾನ್ಸ್ ಇರಬಹುದು, ಈ ಎಲ್ಲ ದೇಶಗಳಿಗೆ ಈ ಹಿಂದೆ ಕಡಿಮೆ ಟ್ಯಾರಿಫ್ ಇತ್ತು, ಈಗ ಅದು 15%ಗೆ ಏರಿಕೆ ಆಗಿದೆ. ಹೀಗಾಗಿ ಭಾರತ ಹೇಳ್ತಾ ಇದೆ, ನಾವು ಟ್ರೇಡ್ ಡೀಲ್ನ ಮಾತುಕತೆಯನ್ನು ಪುನಃ ಆರಂಭ ಮಾಡೋದಕ್ಕೇನೂ ತೊಂದರೆ ಇಲ್ಲ, ಆದರೆ ನಮಗೆ ಲೀಗಲ್ ಗ್ಯಾರಂಟಿ ಬೇಕು. ನಾವು ಸಹಿ ಹಾಕುವಂತಹ ಟ್ರೇಡ್ ಡೀಲ್ಗೆ ಅಮೆರಿಕ ಸರ್ಕಾರ ಕಾನೂನಾತ್ಮಕ ಮಾನ್ಯತೆಯನ್ನು ಕೊಟ್ಟರೆ ಮಾತ್ರ ನಾವು ಅದಕ್ಕೆ ಒಪ್ತೀವಿ ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ. ಅಂದರೆ ಭಾರತದ ಸ್ಟ್ಯಾಂಡ್ ಮತ್ತಷ್ಟು ಟಫ್ ಆಗ್ತಾ ಇದೆ. ಅಲ್ಲಿಗೆ ಒಂದು ಯೋಚನೆ ಮಾಡಿ, ಸುಪ್ರೀಂ ಕೋರ್ಟ್ನ ಈ ತೀರ್ಪಿದೆಯಲ್ಲ, ಭಾರತಕ್ಕೆ ನೆಗೋಷಿಯೇಟ್ ಮಾಡೋದಕ್ಕೆ ಹೆಚ್ಚಿನ ಪವರ್ ಅನ್ನು ಕೊಟ್ಟಿದೆ. ಯಾವಾಗ ಒಂದೊಂದೇ ದೇಶಗಳು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಬಳಿಕ ಈ ರೀತಿಯಾಗಿ ಕಠಿಣ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ವು, ಟ್ರಂಪ್ ಅವರನ್ನು ಮತ್ತಷ್ಟು ಒತ್ತಡಕ್ಕೀಡು ಮಾಡಿದೆ. ಹೀಗಾಗಿ ಟ್ರಂಪ್ ಇಡೀ ಜಗತ್ತಿಗೆ ಒಂದು ಧಮಕಿ ಹಾಕಿದ್ದಾರೆ. ಟ್ರಂಪ್ ಏನು ಹೇಳಿದ್ದಾರೆ ಕೇಳಿದ್ರೆ, ಒಂದು ವೇಳೆ ಅಮೆರಿಕದ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವನ್ನೇ ಇಟ್ಕೊಂಡು ನಮ್ಮನ್ನು ಬಗ್ಗಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ನಾನು ಪರವಾನಗಿಯಂತಹ ಪದ್ಧತಿಯನ್ನು ತರ್ತೀನಿ. ಸುಪ್ರೀಂ ಕೋರ್ಟ್ನ ತೀರ್ಪು ನನಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಫ್ತು ಮತ್ತು ಆಮದಿನ ವಿಚಾರದಲ್ಲಿ ನಾನು ಕಠಿಣ ನಿರ್ಬಂಧಗಳನ್ನು ಹಾಕ್ತೀನಿ, ವಿದೇಶಗಳ ವಿಚಾರದಲ್ಲಿ ಭಯಾನಕ ಹೆಜ್ಜೆಯನ್ನು ಇಡ್ತೀನಿ ಅಂತ ಟ್ರಂಪ್ ಅವರು ಬೆದರಿಸಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಅನ್ನ ಮತ್ತೆ ಟೀಕೆ ಮಾಡಿದ್ದಾರೆ. ನಾನು ಈ ಪೋಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀತಾ ಇಲ್ಲ. ಇದಕ್ಕೆ ಕಾರಣ ಅಮೆರಿಕದ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಮಹತ್ವವನ್ನು ಕಳೆದುಕೊಂಡಿದೆ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಅನ್ನ ಟೀಕೆ ಮಾಡಿದ್ದಾರೆ. ಇದರ ಜೊತೆಗೆ ಬಹಳ ಹತಾಶೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಇವತ್ತು ಅಮೆರಿಕದ ಅಧ್ಯಕ್ಷನಾಗಿ ನಾನು ಯಾವುದೇ ದೇಶದ ಮೇಲೆ ಬಾಂಬ್ ಬೇಕಾದರೂ ಹಾಕಬಹುದು, ಆ ದೇಶವನ್ನ ಸರ್ವನಾಶ ಮಾಡಬಹುದು. ಯಾವುದೇ ದೇಶದ ಮೇಲೆ ನಾನು ನಿರ್ಬಂಧಗಳನ್ನು ವಿಧಿಸುವಂತಹ ಅಧಿಕಾರ ನನಗಿದೆ. ಆದರೆ ಅಮೆರಿಕದಲ್ಲಿ ಕೇವಲ ಟ್ಯಾರಿಫ್ ಹಾಕುವ ಅಧಿಕಾರ ನನಗಿಲ್ಲ. ಇದು ಯಾವ ಲಾಜಿಕ್ ಎಂದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಟ್ರಂಪ್ ಹತಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಟ್ರಂಪ್ ಅವರು ಬಹಳ ಒತ್ತಡಕ್ಕಂತೂ ಈಡಾಗಿದ್ದಾರೆ. ಇದರಿಂದಾಗಿ ಟ್ರಂಪ್ ನಾನು ದೊಡ್ಡ ನಾಯಕ, ನನಗೀಗಲೂ ಕೂಡ ಅಧಿಕಾರ ಇದೆ, ಸುಪ್ರೀಂ ಕೋರ್ಟ್ಗಿಂತಲೂ ಕೂಡ ನಾನೇ ಸುಪ್ರೀಂ ಅಂತ ತೋರಿಸಿಕೊಳ್ಳೋದಕ್ಕೆ ಇನ್ನೂ ದೊಡ್ಡ ಹುಚ್ಚು ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಆಶ್ಚರ್ಯ ಏನಿಲ್ಲ. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.